ಈ ಜಿಗಜಿಣಗಿ ಸಾಹೇಬರು ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಅವ್ರಿಗೆ ಅವರ ಭಾಷೆ ಒಂದು ಹಳ್ಳಿಯ ಭಾಷೆ, ಜವಾರಿ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗ ಅವ್ರ ಉದ್ದೇಶ ಯಾವ್ದು ಕೆಟ್ಟಿರೋದಿಲ್ಲ. ಅಂತ ವ್ಯಕ್ತಿ ಅಲ್ಲ ಅವರು. ತಮಗೆಲ್ಲಾ ಪತ್ರಿಕಾ ಮಾಧ್ಯಮದಾಗ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅವ್ರ ಸ್ವಭಾವ. ಅವರ ಮಾತಿನಲ್ಲಿ ಅವ್ರ ಮಾತಿನ ವಿಷಯಗಳನ್ನ ದೀರ್ಘವಾಗಿ ಕೆದರ್ತಾ ಹೋದಾಗ ಅದು ಆ ವ್ಯಕ್ತಿಗೆ ಅದು ಗೌರವ ಕೊಡ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಬಹಳ ದಿನಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಗೃಹ ಮಂತ್ರಿಯಾಗಿದ್ದಾರೆ, ಬಹಳ ಹೆಮ್ಮೆ ವಿಚಾರ. ಆದ್ರ ಗೃಹ ಖಾತೆಗೂ ಗೃಹ ಮಂತ್ರಿಗೂ ರಾಜ್ಯವನ್ನು ಶಾಂತ ರೀತಿಯಿಂದ ಒಯ್ತಕ್ಕಂಥ ಜವಾಬ್ದಾರಿ ಗೃಹ ಇಲಾಖೆ ಇರ್ತೈತಿ, ಗೃಹ ಮಂತ್ರಿಯವ್ರಿಗೆ ಕೂಡ ಇರ್ತೈತಿ. RSS ಪ್ರಾರಂಭ ಆಗಿದ್ದು ಯಾವಾಗ್ರಿ? 1925ರಾಗ. ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದಲ್ಲಿನ RSS ಪ್ರಾರಂಭ ಆಗ್ಯದ. ಸ್ವತಂತ್ರ ನಂತರನೂ ಕೂಡ ಈ ಕಾನೂನಿನಲ್ಲಿ, ಭಾರತ ದೇಶದ ಕಾನೂನಲ್ಲಿ ಎಲ್ಲ ಸಂಸ್ಥೆಗಳು ರಿಜಿಸ್ಟರ್ ಆಗ್ಬೇಕಂತೇಳಿ ಕಾನೂನಲ್ಲಿ ಇಲ್ಲ. ಕಾನೂನಿನ ಪ್ರಕಾರ RSSಗೆ ಸ್ಥಾನಮಾನ ಇದೆ, ಅಂದ್ರೆ ಸ್ವಯಂ ಸೇವಕರ ಸಮೂಹ ಅಧ್ಯಕ್ಷ. RSS ಪ್ರತಿಯೊಂದು ಪೈಸಾ ಲೆಕ್ಕ ಕೊಡ್ತದ, ಪ್ರತಿ ವರ್ಷ ಆಡಿಟ್ ಮಾಡ್ತಾರ. RSS ಕಾನೂನು ಬಿಟ್ಟು ಏನೂ ಮಾಡಂಗಿಲ್ಲ. ಇಲ್ಲಿವರೆಗೆ RSS ಮೇಲೆ ಸಾಕಷ್ಟು ಕೇಸ್ಗಳಾಗ್ಯಾವ. ಹಲವಾರು ನ್ಯಾಯಾಲಯದಲ್ಲಿ ಚರ್ಚೆಗಳಾಗಿದ್ದಾವ. ಆ ಚರ್ಚೆ ಮೂಲಕ, ಕೋರ್ಟ್ ಮೂಲಕ RSS ಯಾವಾಗಲೂ ಗೆದ್ದಿದೆ. ಕಾನೂನಲ್ಲಿ RSS ಎಂದೂ ಸೋತಿಲ್ಲ. ಮುಂದೆನೂ ಕೂಡ ಈ ಏನ್ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಕಾಂಗ್ರೆಸ್ನ ನಾಯಕರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ RSS ಸೋಲ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ಹಾಲಿ ಬಿಜಾಪುರದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು ಈ ಗೃಹ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೊನ್ನೆ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಲ್ಲ, ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ RSS ಬಗ್ಗೆ ಮತ್ತು ಪ್ರಶ್ನೆ ಕೇಳಿದಾಗ ಪ್ರಿಯಾಂಕಾ ಖರ್ಗೆ ಅವರಿಗೆ RSSಗೆ ಏನು ಮಾಡಕ್ ಆಗುದಿಲ್ಲ. 100 ವರ್ಷದಿಂದಲೂ ಕೂಡ RSSಗೆ ಸಾಕಷ್ಟು ಕಿರುಕುಳ ಮಾಡ್ತಾ ಬಂದಿದೆ ಕಾಂಗ್ರೆಸ್. ಕೊನೆಗೆ ಆ ಕಾಂಗ್ರೆಸ್ ಸೋತು RSS ಬಗ್ಗೆ ಅಭಿಮಾನಿಗಳನ್ನ ತೋರಿಸಿದಂತ ಉದಾಹರಣೆಗಳು ಸಾಕದವ. ಆದ್ದರಿಂದ ನೀವು ರಾಜ್ಯವನ್ನು ಗೃಹ ಮಂತ್ರಿಯಾಗಿ ರಾಜ್ಯವನ್ನು ಶಾಂತಿ ಪದ್ಧತಿ ನಡೆಸಬೇಕಾದ ತಮ್ಮ ಜವಾಬ್ದಾರಿ ಇರೋದ್ರಿಂದ RSS ಬಗ್ಗೆ ಮಾತನಾಡಿ ನೀವು ಸಮಯವನ್ನ ಹಾಳು ಮಾಡೋದಕ್ಕಿಂತ ನೀವು ಕರ್ನಾಟಕ ರಾಜ್ಯದ ಜನತೆಯ ಪರ ಹೆಚ್ಚು ಸಮಯವನ್ನು ಕೊಡ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದರು. ಅದು ದುರ್ದೈವ. ಆ ಮಾತಿನ ಅರ್ಥವನ್ನ ಬೇರೆ 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 ತಿಳಿದುಕೊಂಡು ಇವತ್ತು ನಮ್ಮ ಮಾನ್ಯ ಜಿಗಜಿಣಗಿ ಸಾಹೇಬ್ರ ಬಗ್ಗೆ ಬಹಳಷ್ಟು ವೈರಲ್ ಆಗ್ತಾ ಇದೆ, ವಿಷಯಗಳು ಚರ್ಚೆ ಆಗ್ತವೆ. ಆದ್ರೆ ರಮೇಶ್ ಜಿಗಜಿಣಗಿ ಸಾಹೇಬರು ಬಹಳ ಹೃದಯ ಶ್ರೀಮಂತ, ನಮ್ಗೆಲ್ಲ ಗೊತ್ತಿದೆ. ಅತಿ ಸರಳತೆ ಇರ್ತಕ್ಕಂಥ ವ್ಯಕ್ತಿ. ಅವರಲ್ಲಿ ತಾಯ್ತನದ ಗುಣ ಇದೆ, ಶ್ರದ್ಧೆಯಿಂದ ನಡೀತಕ್ಕಂಥ ಸ್ವಭಾವ ಇದೆ. ಇದನ್ನೆಲ್ಲ ನೋಡಿನೇ ಬಿಜಾಪುರ ಜಿಲ್ಲೆಯ ಜನ ಇವತ್ತು ನಮ್ಮ ಹೆಮ್ಮೆಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವರ ಚುನಾವಣೆಯಲ್ಲಿ ದೀರ್ಘಕಾಲದವರೆಗೆ ಗೆಲ್ಲಿಸ್ತಾ ಬಂದಿದ್ದಾರೆ. ಅವರು ರಾಜ್ಯದಲ್ಲಿ ಹಲವಾರು ಖಾತೆಗಳ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಗೆ ಚಿಕ್ಕೋಡಿಗೆ ಹೋದಾಗ ಕೂಡ ಚಿಕ್ಕೋಡಿಯ ಜನತೆಯ ಇವರ ತಾಯ್ತನದ ಹೃದಯ ಗೊತ್ತಾಗಿ
ಅವರು ಕೂಡ ಅಲ್ಲಿ ಗೆಲ್ಸಕ್ಕಂತ ಸಾಧ್ಯ ಆಯ್ತು ಅಂತ ಇಂತಹ ವ್ಯಕ್ತಿ ನಿಮ್ ಬಗ್ಗೆ ಕೆಟ್ಟ ಮಾಡಲು ಸಾಧ್ಯ ಏನ್ರಿ? ಮಾತನಾಡುವಂತ ಸಂದರ್ಭನ ಅರ್ಥನೇ ಬೇರೆ ಇದೆ, ಅದಕ್ಕೆ ಅಪಾರ್ಥವನ್ನು ಕಲ್ಪಿಸಿಕೊಂಡು ಇವತ್ತು ಜಿಗಜಿನ್ ಸಾಹೇಬರಿಗೆ ಮಾತನಾಡೋದು ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಇವತ್ತು RSS ಕಾರ್ಯಕರ್ತರು ಬರೀ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ, ಅದ್ರ ಪರ್ಸೆಂಟೇಜ್ ತೆಗೆದಾಗ ಭಾರತೀಯ ಜನತಾ ಪಕ್ಷದ ಕಾಂಗ್ರೆಸ್ನಲ್ಲೂ ಕೂಡ RSS ಅಲ್ಲಿ RSS ಯುವಕರು ಅದಾರ, ಅಲ್ಲಿ ಸ್ವಯಂ ಸೇವಕರಲ್ಲಿ ಅದಾರ. ಅಲ್ಲಿ ನಿಮಗೂ ಕೂಡ ಕಾಂಗ್ರೆಸ್ದ ಶಾಸಕರನ್ನ ಮಾಡ್ಲಿಕ್ಕೆ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ಆಗ್ಲಿಕ್ಕೆ ಅಲ್ಲಿ ಸ್ವಯಂ ಸೇವಕರ ಕೊಡುಗೆ ಅದ ನಿಮಗೆ. ಆದ್ರ ನಾವು ಮನವಿ ಮಾಡ್ತನು, ಯಾರು ಇಲ್ಲಿ ಹಿಂದೂಗಳು ಓಟ್ ಹಾಕೋದಿಲ್ಲ ನಿಮಗೆ. ಹಿಂದೂಗಳನ್ನ RSS ಅನ್ನ ಯಾಕೆ ನೀವು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳ್ತಾನ, ಏನ್ ನೀವು MLA ಆಗಿ ಮಂತ್ರಿ ಆಗಿರಿ, ಯಾಕೆ ನೀವು ಈ RSS ಬಗ್ಗೆ ಇಷ್ಟೆಲ್ಲ ಚರ್ಚೆ ಆದಾಗ ಒಬ್ಬ ಹಿಂದೂಗಳಾಗಿ RSS ಬಗ್ಗೆ ಒಬ್ರು ಅವ್ರು ಖಂಡಿಸ್ತೀರಾ ಅಂತಕ್ಕಂಥ ನೋವು ಕೂಡ ಹೇಳ್ಬೇಕಾಗತ್ತೆ. ಇವತ್ತ ಈಗ ನಾವು RSS ಬಗ್ಗೆ ಪ್ರಶ್ನೆ ಕೇಳಿದಾಗ ನಾವು ಇನ್ ಮುಂದೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಭಾರತೀಯ ಜನತಾ ಪಕ್ಷ ನಿಮ್ಮಲ್ಲಿ ಏನಾದ್ರು ಹಿಂದುತ್ವದ ಬಗ್ಗೆ ಗೌರವ ಇದ್ರೆ, ಯಾರು ಹಿಂದೂಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ತಮ್ಮ ಸ್ಥಾನದನ್ನು ಭದ್ರ ಮಾಡ್ಕೊಂಡು ಕುಳಿತಿದ್ದೀರಿ, ಮುಂದೆ ನೀವು ಉತ್ತರ ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದು ಅದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು. ಅದಕ್ಕ ಇಷ್ಟು ಹೇಳಿ ನಾನು ಒಟ್ಟಾರೆ ಈ ಜಿಗಜಿನ್ಗಿ ಸಾಹೇಬರು ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಅವರ ಭಾಷೆ ಒಂದು ಹಳ್ಳಿಯ ಭಾಷೆ, ಜವಾರಿ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗ ಅವ್ರ ಉದ್ದೇಶ ಅವ್ರು ಕೆಟ್ಟಿರೋದಿಲ್ಲ ಅಂತ ವ್ಯಕ್ತಿ ಅಲ್ಲ ಅವರು. ತಮಗೆಲ್ಲಾ ಪತ್ರಿಕಾ ಮಾಧ್ಯಮದಾಗ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅವ್ರ ಸ್ವಭಾವ. ಅವರ ಮಾತಿನಲ್ಲಿ ಮಾತಿನ ವಿಷಯಗಳನ್ನ ದೀರ್ಘವಾಗಿ ಕೆದರ್ತಾ ಹೋದಾಗ ಅದು ಆ ವ್ಯಕ್ತಿಗೆ ಅದು ಗೌರವ ಕೊಡ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಮನವಿ ಮಾಡಿಕೊಂಡು ನಾನು ವಿಷಯವನ್ನು ಮುಗಿಸಿ ಕೆಲವು ವಿಷಯಗಳನ್ನ ನಮ್ಮ ಚಿದಾನಂದ ಚಲವಾದಿ ಅವರು, ನಮ್ಮ ಮೀಶಿ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ. ನೋಡ್ರಿ, ಕಾನೂನು ಕಾಂಗ್ರೆಸ್ ಅವ್ರು ಈಗ ಕೇಳಕತ್ತಿಲ್ಲ. ಒಂದು 100 ವರ್ಷ ಏನು ಸಂಘ ಪ್ರಾರಂಭ ಆಗೈತಿ ಅವಾಗಿಂದ ಕೇಳ್ಯಾರ, ಕಾನೂನು ಹೋರಾಟ ಮಾಡ್ಯಾರ, ಕೋರ್ಟ್ಗಳಲ್ಲಿ ಸಾಕಷ್ಟು ಚರ್ಚೆಗಳಾಗಿದಾವ. ಕೊನೆಗೆ ಆ ಕೋರ್ಟ್ ಹೇಳಿದೆ, ಅದು ಕೋರ್ಟ್ ಹೇಳ್ಬೇಕು, ಮತ್ತೆ ಇವ್ರಿಗೆ ಕಾಂಗ್ರೆಸ್ ಹೇಳ್ತಾರೆ ಕೋರ್ಟ್ ನಲ್ಲೇ ಕ್ಲಿಯರ್ ಆಗಿದೆ ಅದು. ಮತ್ತೆ ಅವ್ರಿಗೆ ಸಾಧ್ಯತೆ ಕಾಂಗ್ರೆಸ್ ಎಂದೂ RSS ಬ್ಯಾನ್ ಮಾಡ್ಬೇಕಾಗಿತ್ತು. ಅದಕ್ಕೆ 100 ವರ್ಷ ಕಾಲ ಪ್ರಯತ್ನ ಮಾಡಿದ್ರು RSS ಬ್ಯಾನ್ ಆಗಿಲ್ಲ ನಿಮ್ ಕೈಲಿ. ಕೊನೆಗೆ ಕಾಂಗ್ರೆಸ್ ಒಪ್ಕೊಂಡ RSS ಅನ್ನ. ಅದಕ್ಕೆ ದಯಮಾಡಿ ಅವ್ರ ಉದ್ದೇಶ ಏನದಂದ್ರೆ, ಆಗ್ಲಾರಂತ ಕೆಲಸಕ್ಕೆ ಕೈ ಹಾಕಿ ಒಬ್ಬ ಜವಾಬ್ದಾರಿ ಇರುತ್ತಂತ ಒಬ್ಬ ರಾಜ್ಯದ ಗೃಹ ಮಂತ್ರಿಗಳಾಗಿ ಸಮಯ ಹಾಳು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ. ಅವ್ರಿಗೆ ಸಮಯ ಅವ್ರಿಗೆ ಹಚ್ಕೊಡ್ರಿ ಅಂತ ಬೇರೆ ಉದ್ದೇಶ. ಕೋರ್ಟ್ ಏನ ಆದೇಶ ಮಾಡಿದೆ ಸರ್, ರಿಜಿಸ್ಟರ್ ಬೇಡ ಅಂತ ಹೇಳಿದ್ರೆ? ರಿಜಿಸ್ಟರ್ ಬೇಡ, ನಾನು ಕೋರ್ಟ್ ನಲ್ಲಿ ಅಕಸ್ಮಾತ್ ಕೋರ್ಟ್ ನಲ್ಲಿ ಚರ್ಚೆ ಆಗಿ ಆ ಕೋರ್ಟಿನಲ್ಲಿ ಗೆಲುವು ಇವ್ರದೇ ಆಗೈತೆ, RSS ಆಗೈತೆ. ಏನಂತ ಹೇಳಿದ್ರು? ಯಾವುದೇ ಸಂಘಟನೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಪ್ರಕಾರ ಕಡ್ಡಾಯವಾಗಿ ನೋಂದಣಿ ಮಾಡ್ಲೇಬೇಕಂತಕ್ಕಂಥದನ್ನ ಯಾವ ವಿಧಿಯಲ್ಲಿ ಉಲ್ಲೇಖ ಇಲ್ಲ ಅಂತ. ಒಂದ್ ಸಂಘಟನೆ ಪ್ರಾರಂಭ ಆಗುತ್ತಂತಂದ್ರೆ ರಿಜಿಸ್ಟ್ರೇಷನ್ ಆಗೋದು ಉದ್ದೇಶ ಏನಂತಂದ್ರೆ ಸರ್ಕಾರದಿಂದ ಅನುದಾನ ಸಿಗ್ಲಿ ಅಂತಕ್ಕಂಥದ್ರ ಒಂದು ಸಂಘಟನೆ ಏನಪ್ಪಾ ರಿಜಿಸ್ಟ್ರೇಷನ್ ಆಗುತ್ತೆ. ಸರ್, RSS ಇವ್ರು ಕೇಳಿದ್ರೆ ಮನೆ ಊಟ ಮಾಡಿ ಹೇಳ್ತಾರಲ್ಲ, ಸಮಾಜ ಕೆಲಸ ಮಾಡ್ತಕ್ಕಂಥವ್ರು, ಸಮಾಜದಿಂದ ತಾನು ತರದಕ್ಕೆಲ್ಲ ಯಾರು ಅಲ್ಲ. ಅವ್ರ ಬಗ್ಗೆ ನಡೆದಂತ ವಿಷಯಗಳೆಲ್ಲ क्लोज। जुड़े रहिएगा आपके अपने चैनल बीजापुर समय के साथ।